ಹಾಯ್, ನಾನು ಇಷ್ಟು ದಿನ ಸೂಪರ್ ಟಿವಿಯಲ್ಲಿ ಸ್ಪೋರ್ಟ್ಸ್ IPL ರಿಲೇಟೆಡ್ ವಿಡಿಯೋಗಳನ್ನು ಮಾಡ್ತಾ ಇದ್ದೆ. ನಿಮಗೆ ಒಂದು ಪೋಲ್ ಕೂಡ ಹಾಕಿದ್ದೆ ಯಾವ ವಿಷಯ ಬೇಕು ಅಂತ. ಬಟ್ ಬೇರೆ ವಿಚಾರಗಳು ಕೂಡ ತುಂಬ ನಿಮಗೆ ತಿಳಿಸುವಂಥದ್ದು ಇರೋದರಿಂದ ತುಂಬ ಸಿಂಪಲ್ ಆಗಿ ಅರ್ಥ ಆಗೋ ಹಾಗೆ ಡೆಫಿನೇಷನ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಲೆಟ್ ಸ್ಟಾರ್ಟ್ ವಿತ್ ಸದ್ಯಕ್ಕೆ CM ವಿಚಾರವಾಗಿ ಕರ್ನಾಟಕದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ, ಸೊ ಅದ್ರ ಬಗ್ಗೆ ನಿಮಗೆ ವಿವರಣೆ ಕೊಡೋಣ ಅಂತ. ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿ ಹೇಳಿದ್ರೆ ಅದು ಅರ್ಥ ಆಗಿಲ್ಲ. ಸಿಂಪಲ್ಲಾಗಿ ಏರು ವಿಚಾರಗಳನ್ನು ನೇರವಾಗಿ ಹೇಳಿದ್ರೆ ಅದೇ ಜನರಿಗೆ ಮನಸ್ಸಿಗೆ ಮುಟ್ಟೋದು. ಸೊ ನಿಮ್ಮ ಸಪೋರ್ಟ್ ಇದ್ದರೆ, ನಿಮ್ಮ ಜೊತೆ ಇದ್ದರೆ ಖಂಡಿತ ಇದು ಸಾಧ್ಯ. ಸೊ ಬೇರೆ ವಿಚಾರಗಳ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೀನಿ ಆ ವಿಡಿಯೋದಲ್ಲಿ, ಈ ಮುಂದಿನ ವಿಡಿಯೋಗಳಲ್ಲಿ. ಸೊ ಈಗ CM ವಿಚಾರಕ್ಕೆ ಬರೋಣ. ಸಿದ್ದರಾಮಯ್ಯ ಯುಗಾಂತ್ಯ, ಸಿದ್ದರಾಮಯ್ಯ ಎರಾ ಮುಗಿಯಿತು ಅಂತ ಸಾಕಷ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಹೆಡ್ಲೈನ್ ಎಲ್ಲ ನೋಡ್ತಾ ಇದ್ದೀರಾ. ಒಂದಷ್ಟು ಕ್ಯಾಪ್ಷನ್ಗಳನ್ನು ಕೂಡ ವೆಬ್ಸೈಟಲ್ಲಿ ನೋಡ್ತಾ ಇರ್ಬೋದು. ಹಾಗಾದರೆ ನಿಜಕ್ಕೂ ಸಿದ್ದರಾಮಯ್ಯನವರ 8 ವರ್ಷಗಳ ಆಡಳಿತ ಮುಕ್ತಾಯ ಆಯಿತಾ? ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಕ್ಕೆ ಒಪ್ಪಿದಾರಾ? ನಿನ್ನೆ ದೆಹಲಿಯಲ್ಲಿ ಏನೇನಾಯಿತು, ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಈ CM ಕುರ್ಚಿ ಹಗ್ಗಜಗ್ಗಾಟ ಇವತ್ತು ನೆನೆದಲ್ಲ. ಯಾವಾಗ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಆಗಲೇ ಈ ಬಗ್ಗೆ ದೊಡ್ಡ ಹೈಡ್ರಾಮಾ ಆಗಿತ್ತು. ನಾನು ಕೂಡ ಆ ಸಂದರ್ಭದಲ್ಲಿ ನ್ಯೂಸ್ ರೀಡಿಂಗಲ್ಲಿದ್ದೆ. ಹೈಕಮಾಂಡ್ ಲೆವೆಲ್ನಲ್ಲೇ ಇಬ್ಬರು ಕೂಡ ಆಗಲೇ ಅಧಿಕಾರಕ್ಕೆ ಬಂದಾಗಲೇ CM ಅವ್ರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಡಿವೈಡ್ ಆಗಬೇಕು. ಎಷ್ಟು ಟೈಮ್ ಈ ಅಧಿಕಾರ ಹಂಚಿಕೆ ಅನ್ನೋದು ಎಷ್ಟು, ಸಿದ್ದರಾಮಯ್ಯನವರು ಎಷ್ಟು ಕಾಲಕ್ಕೆ CM ಆಗಿರಬೇಕು, ಅದಾದಮೇಲೆ ಸಿದ್ದರಾಮಯ್ಯನವರ ನಂತರ DK ಶಿವಕುಮಾರ್ ಅವರು ಎಷ್ಟು ಸಮಯ CM ಆಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಎಪಿಸೋಡೇ ನಡೀತು. ಯಾಕಂತಂದರೆ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಭಾಳ ಶ್ರಮಪಟ್ಟಿದ್ರು ಅಧಿಕಾರಕ್ಕೆ ತರೋದಕ್ಕೆ, ಜೊತೆಗೆ CM ಸಿದ್ದರಾಮಯ್ಯ ಕೂಡ. ಫೈನಲಿ ಒಂದು ಹಗ್ಗಜಗ್ಗಾಟ ಆದಮೇಲೆ 2.5 ವರ್ಷ ಅನ್ನೋ ಒಂದು ಮಾತುಕತೆಗೆ ಬರಲಾಗಿದೆ ಅಂತ ಹೇಳಲಾಗ್ತದೆ. ಇದನ್ನು ಯಾವುದೇ ಕಾಂಗ್ರೆಸ್ ನಾಯಕರು ಕೂಡ ಬಾಯಿ ಬಿಡ್ತಿಲ್ಲ. ಬಟ್ ಬಹುತೇಕ ಅವತ್ತು ಆಗಿರುವಂಥ ಮಾತುಕತೆ ಇದೇನೆ 50-50 ಅಂತ. ಆದರೆ 2.5 ವರ್ಷ ಆದ ನಂತರವೂ ಕೂಡ CM ಸಿದ್ದರಾಮಯ್ಯ ಕುರ್ಚಿಯನ್ನು ಬಿಟ್ಕೊಡುವಂಥ ಒಂದು ಪ್ರಸಂಗ ಬಂತ ಅಂತಂದಾಗ ದೊಡ್ಡ ಹೈಪ್ ಆಯಿತು. ಮೀಡಿಯಾಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಯಿತು. ಆದರೆ ಆಗ ಚೇಂಜ್ ಆಗಲಿಲ್ಲ. ಅದಾದಮೇಲೆ ಸೆಪ್ಟೆಂಬರ್ ಕ್ರಾಂತಿಯ ಮಾತುಗಳನ್ನು ಆಡಿದ್ರು ರಾಜಣ್ಣ. ಸೆಪ್ಟೆಂಬರಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂತ, ಏನೂ ಕೂಡ ಆಗಲಿಲ್ಲ. ಅದಾದ ನಂತರ ಒಂದಾದ್ಮೇಲೆ ಈ ಒಂದು ವಿಚಾರ ಜೀವಂತವಾಗೇ ಇತ್ತು, ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು. ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡುವಂಥ ಮನಸ್ಸಿತ್ತು. ಆದರೆ ಒಳಗಿರುವಂಥ ನಾಯಕರೇನೆ ನೀವು ರಾಜೀನಾಮೆ ಕೊಡಬೇಡಿ, ಇರಿ ಅಂತ ಹೇಳ್ತಾ ಇದ್ರು ಅಂತ. ಯಾಕಂತಂದರೆ DK ಶಿವಕುಮಾರ್ ಅವ್ರನ್ನ ಆ ಒಂದು ಸೀಟ್ನಲ್ಲಿ ನೋಡೋಕ್ಕೆ ಭಾಳಷ್ಟು ಕಾಂಗ್ರೆಸ್ನ ನಾಯಕರಿಗೆ ಇಷ್ಟ ಇರಲಿಲ್ಲ ಅನ್ನೋದು ಕೂಡ ಸೋರ್ಸ್ಗಳಿಂದ ಗೊತ್ತಾಗುತ್ತೆ. ಆದ್ರದ್ದೆಲ್ಲ ಆದಮೇಲೆ ಈಗ DK ಶಿವಕುಮಾರ್ ಅವರ ಹುಟ್ಟುಹಬ್ಬ ಬಂದಾಗ ಮೇ ಮಿಡ್ಡಲ್ಲಿ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇನ್ನೂ ಜೋರಾಯಿತು. ಯಾಕಂದರೆ ಇನ್ನಿರೋದು ಕೇವಲ 2 ವರ್ಷ ಮಾತ್ರ. ಮೇನಲ್ಲೇ ಎಲೆಕ್ಷನ್ ಆಗಿದ್ದು 3 ವರ್ಷ ಕಂಪ್ಲೀಟ್ ಆಗಿದೆ. 2 ವರ್ಷ ಅಂತ ಅಂದರೆ ಯಾವುದೇ ಲೀಡರ್ಗೂ ಕೂಡ ಮತ್ತೊಮ್ಮೆ ಎಲೆಕ್ಷನನ್ನು ಫೇಸ್ ಮಾಡೋದಕ್ಕೆ ಆ ಸಮಯ ಬೇಕಾಗುತ್ತೆ ಹೊಸ ನಾಯಕ ಬಂದಾಗ. ಸೊ ಆ ರೀಸನ್ಗೆ ಇದೇ ರೈಟ್ ಟೈಮ್ ಅಂತ ಹೈಕಮಾಂಡ್ ಕೂಡ ಕರೆದಿದೆ. ಹೈಕಮಾಂಡ್ ಕರೆದ ನಂತರ ನಿನ್ನೆ 1 ಗಂಟೆಯ ಮೀಟಿಂಗ್ ಆಗಿದೆ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯನವರ ನಡುವೆ. ಆ ಒಂದು ಮೀಟಿಂಗಲ್ಲಿ KC ವೇಣುಗೋಪಾಲ್, ಸುರ್ಜೇವಾಲಾ ಯಾರೂ ಕೂಡ ಪ್ರೆಸೆಂಟ್ ಇರಲಿಲ್ಲ, DK ಶಿವಕುಮಾರ್ ಕೂಡ. ಇದು 1-to-1 ಮೀಟಿಂಗ್ ರಾಹುಲ್ ಗಾಂಧಿ ಹಾಗೆ ಸಿದ್ದರಾಮಯ್ಯನವರ ನಡುವೆ. ಮಾತುಕತೆ ಸ್ಟಾರ್ಟ್ ಆಗಿದೆ. ಆ ಸಂದರ್ಭದಲ್ಲಿ ಈ ನಾಯಕತ್ವ ಬದಲಾವಣೆ ಬಗ್ಗೆ ನಾವು ಮಾತನಾಡಿದ್ವಲ್ಲ, ಈ ಶೇರಿಂಗ್ ಬಗ್ಗೆ ಇನಿಷಿಯಲಿ ಮಾತನಾಡಿದ್ದು, ಈಗ ನಾವು ಜಾರಿಗೆ ತರಲೇಬೇಕು, ಒಂದು ಟ್ರಾನ್ಸಿಷನ್ ಆಗಬೇಕು ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆಗ ಸಿದ್ದರಾಮಯ್ಯ ಆಬ್ವಿಯಸ್ಲಿ ಯಾರೇ ಚೀಫ್ ಮಿನಿಸ್ಟರ್ ಆದರೂ ಕೂಡ ಒಂದು ಪ್ರಶ್ನೆ ಮಾಡ್ತಾರೆ, ಯಾಕೆ ಈ ಚೇಂಜ್, ಯಾಕೆ ಏನಾದರೂ ಅಡ್ಮಿನಿಸ್ಟ್ರೇಷನಲ್ಲಿ ಏನಾದರೂ ಫಾಲ್ಟ್ ಇದೆಯಾ, ಏನಾದರೂ ಬದಲಾವಣೆ ಗವರ್ನೆನ್ಸಲ್ಲಿ ತಪ್ಪಾಗಿದೆಯಾ, ಅಥವಾ ಏನಾದರೂ ಶಾಸಕರು MLAಗಳು ಜೊತೆಗೆ ಮಿನಿಸ್ಟ್ರಿಗಳು ಏನಾದರೂ ಅಸಮಾಧಾನದಲ್ಲಿದ್ದಾರಾ, ಅಥವಾ ರಾಜ್ಯದ ಜನತೆ ಏನಾದರೂ ಇಂಥ CM ಬೇಡ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಇದೆಯಾ, ಯಾಕೆ, ರೀಸನ್ ಏನು ಅಂತಂದಾಗ ರಾಹುಲ್ ಗಾಂಧಿ ಭಾಳ ಕಾಮಂಡ್, ಒಂದಷ್ಟು ಅವರಿಗೆ ಕಾನ್ಫಿಡೆನ್ಸ್ ತುಂಬೋ ಹಾಗೆ, ನಾವೊಂದು ಶಿಫ್ಟನ್ನು, ಒಂದು ಟ್ರಾನ್ಸಿಷನನ್ನು ನೋಡ್ತಾ ಇದ್ದೀವಿ, ಜನ್ರೇಷನ್ ಟ್ರಾನ್ಸಿಷನ್, ಒಂದು ಶಿಫ್ಟನ್ನು. ಸೊ ಹಾಗಾಗಿ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಒಂದು ಸಿಚುವೇಷನಲ್ಲಿ ಕರ್ನಾಟಕ ಇದೆ. ಇನ್ನಿರೋದು 2 ವರ್ಷ, ಹಾಗಾಗಿ ಈ ಸಮಯ ಬೇಕಾಗುತ್ತೆ. ನಾವೊಂದು ನಾಯಕತ್ವದಲ್ಲಿ ಜನ್ರೇಷನ್ ಶಿಫ್ಟನ್ನು ನೋಡ್ತಾ ಇದ್ದೀವಿ, ಒಂದು ಬದಲಾವಣೆ. ಸೊ ಹಾಗಾಗಿ ಅದನ್ನು ಸಿದ್ದರಾಮಯ್ಯನವರಿಗೆ ಕನ್ವಿನ್ಸ್ ಮಾಡಬೇಕಾದ್ರೂ ಕೂಡ 8 ವರ್ಷ ಆಲ್ರೆಡಿ ನಿಮಗೆ 3 ವರ್ಷನ ಆಡಳಿತ ಕೊಟ್ಟಿದ್ದೀವಿ, ಹಿಂದೆ 5 ವರ್ಷ ಕೊಟ್ಟಿದ್ದೀವಿ, 8 ವರ್ಷ ನಿಮಗೆ ಅಧಿಕಾರ ಸಿಕ್ಕಿದೆ. ಸೊ ಈಗ ನಾವು ಒಂದು ಬದಲಾವಣೆಯನ್ನು ತರಲೇಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ನೀವು ರಾಜ್ಯಸಭೆಗೆ ಬನ್ನಿ, CWCಯ ನೇತೃತ್ವವನ್ನು ವಹಿಸಿ, ಹಾಗಾಗಿ ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ನಾವು ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಕೊಡ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯ ಕೂಡಲೇ ಅದಕ್ಕೆ ಕನ್ವಿನ್ಸ್ ಆಗಿರೋ ಹಾಗಿಲ್ಲ. ರಾಜ್ಯಸಭೆಗೆ ಬರೋ ಬಗ್ಗೆ ನನಗೆ ಸಮಯ ಬೇಕು, 1-2 ದಿನ ಟೈಮ್ ಕೊಡಿ, ಅದಾದಮೇಲೆ ನಾನು ಇದರ ಬಗ್ಗೆ ಹೇಳ್ತೀನಿ, ನಿಮಗೆ ನನ್ನ ನಿರ್ಧಾರವನ್ನು ಪ್ರಕಟಿಸ್ತೀನಿ. ಆದರೆ CM ಆಗಿ ರಾಜೀನಾಮೆ ಕೊಡೋ ಬಗ್ಗೆ ಬಹುತೇಕ ಅವರು ಅಲ್ಲೇ ತಿಳಿಸಿ ಬಂದಿದ್ದಾರೆ ರಾಹುಲ್ ಗಾಂಧಿಗೆ. ಅದಾದಮೇಲೆ ಹೊರಗಡೆ ಬಂದಾಗಲೂ ಕೂಡ ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, DK ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ
ಕನ್ವಿನ್ಸಿಂಗ್ ಆಗಿರಲಿಲ್ಲ. ಆದರೆ ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್ ಮಾತ್ರ ತುಂಬ ಡಲ್ ಇತ್ತು, ತುಂಬ ಥಾಟ್ ಪ್ರಾಸೆಸ್ಸಲ್ಲಿದ್ದರು ಅವರು. ಅದನ್ನು ಹೊರಗಡೆ ಬಂದಾಗಲೇ ನಮ್ಗೆ ಅನ್ನಿಸ್ತಾ ಇತ್ತು. ಬಟ್ ವಾಟ್ ಎವರ್, ಅಲ್ಲ ಹೊರಗಡೆ ಬಂದ ಮೇಲೆ ಹೈಕಮಾಂಡ್ನ ಯೋಚನೆ ಏನಿತ್ತು ಅಂತಂದರೆ, ಈ ಜೂನ್ 18ಕ್ಕೆ ರಾಜ್ಯಸಭೆ ಎಲೆಕ್ಷನ್ ಆಗುತ್ತೆ, 23ಕ್ಕೆ ಫಲಿತಾಂಶ ಬಂದ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಹೊಸ ನಾಯಕನನ್ನು ಆಯ್ಕೆ ಮಾಡೋದು ಅಂತ. ಬಟ್ ಇಲ್ಲಿ ಸಿದ್ದರಾಮಯ್ಯ ಒಂದು ಚೆಕ್ಮೇಟ್ ಇಟ್ಟಿರೋ ಹಾಗಿದೆ, ಅಥವಾ ಒಂದು ಚೆಕ್ ಇಟ್ಟಿರೋ ಹಾಗಿದೆ. ಅದೇನು ಅಂತಂದರೆ, ನಾನು ಇಲ್ಲ 18ರವರೆಗೆ ಕಾಯಲ್ಲ, ನಾನು ಈಗಲೇ ರಾಜೀನಾಮೆ ಕೊಡ್ತೀನಿ ಅಂತ ರಾಜ್ಯಪಾಲರ ಟೈಮಿಂಗನ್ನು ಕೂಡ ಕೇಳಿದ್ದಾರೆ, ಸಮಯ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯನವರು ಅಷ್ಟು ದಿನ ಕಾಯದೆ ಈಗಲೇ ರಾಜೀನಾಮೆಗೆ ಮುಂದಾಗಿರೋದು ಕೂಡ ಒಂದು ಪ್ರಶ್ನೆನೇ. ಯಾಕಂದರೆ ಅಷ್ಟು ಸುಲಭಕ್ಕೆ ಸಿದ್ದರಾಮಯ್ಯ ತಮ್ಮ ಪಟ್ಟುಗಳನ್ನು ಬಿಡುವಂಥವರಲ್ಲ. ದೇವೇಗೌಡರ ಆ ಒಂದು ಗರಡಿಯಲ್ಲಿ ಬೆಳೆದಂಥವ್ರು. ಈ 3 ನಾಯಕರು, ಯಡಿಯೂರಪ್ಪ, ಎಚ್ ಡಿ ದೇವೇಗೌಡ ಹಾಗೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಸ್ವಲ್ಪ ಏನೋ ನಡೀತಿದೆ ಅಂತ ಅರ್ಥ. ಅವರ ಎದುರಾಳಿಗಳಿಗೆ ಏನೋ ಒಂದು ಕೆಡ್ಡ ರೆಡಿ ಇದೆ ಅಂತ, ಅಥವಾ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ, ಒಂದು ಚಕ್ರವ್ಯೂಹ ರೆಡಿ ಆಗ್ತಿದೆ ಅಂತ. ಈ 3 ನಾಯಕರು ಚೆನ್ನಾಗಿ ಮಾತನಾಡ್ತಾ ಇದ್ದರೆ, ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದರೆ ಎವ್ರಿಥಿಂಗ್ ಇಸ್ ನಾರ್ಮಲ್ ಅಂತ ಲೆಕ್ಕ. ಹಾಗಾಗಿ ಸಿದ್ದರಾಮಯ್ಯ ಈಗ ಇಂಥ ಒಂದು ಸಡನ್ ರಾಜೀನಾಮೆಯ ಡಿಸಿಷನನ್ನು ತಗೊಂಡಿರೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಯೋಚನೆ ಮಾಡಿರೋ ಹಾಗಿದೆ, ಅಂದರೆ ಯೋಚನೆ ಮಾಡೋ ಹಾಗೆ ಮಾಡಿದೆ. ಯಾಕಂತಂದರೆ ಈ ಶಾಸಕಾಂಗ ಸಭೆಯನ್ನು ಕರಿಬೇಕಾಗತ್ತೆ. ಶಾಸಕಾಂಗ ಸಭೆಯನ್ನು ಕರೆದು ಮುಂದಿನ ನಾಯಕ ಯಾರು, ಶಾಸಕಾಂಗ ಪಕ್ಷದ ನಾಯಕ ಯಾರು ಅಂದರೆ CM ಯಾರು ಅನ್ನೋದನ್ನು ಆಯ್ಕೆ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗಾಗಲೇ 4 DCM ಒಂದೊಂದು ಕ್ಯಾಟಗರಿಗೆ DCM ಅನ್ನು ಕೇಳ್ತಿರುವಂಥದ್ದು ಕೂಡ ಕೇಳ್ತಾ ಇದ್ದೀರಾ. ಸಿದ್ದರಾಮಯ್ಯನವರು ಒಂದು ಕಡೆ ಅವ್ರಿಗೆ ಈಗ ಆಸಕ್ತಿ ಇಲ್ಲದೇ ಇದ್ರೂ ಕೂಡ ಅನಿವಾರ್ಯತೆ ಆಗುತ್ತಾ ಕೇಂದ್ರಕ್ಕೆ ಹೋಗೋದು. ಯಾಕಂದರೆ ಈ ಪವರ್ ಪಾಲಿಟಿಕ್ಸ್ ಅಂತ ಇರುತ್ತಲ್ಲ, ಏನೇ ರಾಜ್ಯದಲ್ಲಿ ಆಗಬೇಕಾದ್ರೂ ಕೂಡ ಅದು ಹೈಕಮಾಂಡ್ ಕಡೆಯಿಂದ ಬರಬೇಕು. ಅದೇ ಹೈಕಮಾಂಡ್ ಲೆವೆಲ್ಗೆ ಸಿದ್ದರಾಮಯ್ಯ ಏನಾದರೂ ತಲುಪಿದರೆ, ಆ ಒಂದು ಪವರ್ ಅವ್ರ ಕೈಲಿದ್ದರೆ, ಅಥಾರಿಟಿ, ಆಗ ಮುಂದೆ ಅವರ ಪುತ್ರನ ದೃಷ್ಟಿಯಿಂದಲೂ ಕೂಡ, ಅಥವಾ ರಾಜ್ಯದಲ್ಲಿ ಅವರನ್ನು ನಂಬ್ಕೊಂಡಿರುವಂಥ ಶಾಸಕರ ದೃಷ್ಟಿಯಿಂದಲೂ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಅದೇ ರೀಸನ್ಗೆ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ಪಾಸಿಟಿವ್ ಕೂಡ ಇದೆ, ಇನ್ನೊಂದು ಕಡೆ ರಾಜ್ಯದ ಚುಕ್ಕಾಣಿಯನ್ನು ಬಿಡುವಂಥದ್ದು ಕೂಡ ಅವರಿಗೆ ಮನಸ್ಸಿಲ್ಲ. ಬಟ್ ಮನಸ್ಸಿದ್ರೂ ಕೂಡ ಅವರ ಸುತ್ತ ಇರುವಂಥ ಅವರೊಂದು ಹತ್ತಿರದ ಒಂದು ಆಪ್ತ ವಲಯ ಏನಿದೆ, ಅವರು ಹಿಂದೆಯಿಂದ ಕೂಡ ನೀವು ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಬೇಡಿ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ ಅಂತ ಕೂಡ ಅಲ್ಲಿನ ರಾಜಕೀಯ ವಲಯದಿಂದ ಮಾಹಿತಿ ಇದ್ದೇ ಇತ್ತು. ಸೊ ಹಾಗಾಗಿ ಇದೊಂದು ಭಾಳ ಕ್ರಿಟಿಕಲ್ ಕಂಡೀಷನ್ ಇದು. ಇನ್ನೊಂದು ಕಡೆ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಬಂದರೆ ಅಲ್ಲೂ ಕೂಡ ಸಿದ್ದರಾಮಯ್ಯನವರ ಒಂದು ಹೋಲ್ಡ್ ಇರುವಂಥದ್ದು ಪಕ್ಕ ಆಗುತ್ತೆ. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ನ ನಡುವೆ ಯತೀಂದ್ರ ಅವ್ರನ್ನ DCM ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾವ ಬಂದಿದೆ ಅಂತ ಹೇಳಲಾಗ್ತದೆ. ಬಟ್ ಈ 4 DCM ವಿಚಾರವಾಗಿ ಹೈಕಮಾಂಡ್ ಲೆವೆಲ್ನಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಿದಾಗ ಯಾವುದೇ ಚರ್ಚೆ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದು, ಎಲ್ಲೊಂದು ಕಡೆ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಡನ್ ಬೊಮ್ಮಾಯಿ ಅವರಿಗೆ ಏನು ಶಿಫ್ಟ್ ಮಾಡಲಾಯಿತು, ಆ ಥರದೊಂದು ಟ್ರಾನ್ಸಿಷನ್ ಆಗುತ್ತಾ? ಯಾಕಂದರೆ ಒಂದು ಅಹಿಂದ ವಲಯದ ದೊಡ್ಡ ವೋಟ್ ಬ್ಯಾಂಕ್, ಒಂದು ದೊಡ್ಡ ಸಾಗರ ಸಿದ್ದರಾಮಯ್ಯನವರ ಹಿಂದೆ ಇದೆ. ಸೊ ಇದರ ಬಗ್ಗೆ ನಾನು ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ. ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗ್ಬೋದು, ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಅದರ ಬಗ್ಗೆ ಅದರ ಒಂದು ಅನಾಲಿಸಿಸನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ಸ್ಪೋರ್ಟ್ಸ್ ವೀಡಿಯೋಗಳನ್ನು ಮಾಡ್ತಾ ಇದ್ದೆ, ಬಟ್ ಈಗ ಬೇರೆ ವಿಷಯಗಳ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ಲೆಟ್ ಸ್ಟಾರ್ಟ್ ವಿತ್ ಈ ಒಂದು ಕರ್ನಾಟಕದ ಡೆವಲಪ್ಮೆಂಟಿಂದ ಅಂತ ನನಗನ್ನಿಸ್ತು. ಲೆಟ್ ಸಿ ಹೇಗೆ ಅಂತ. ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲವೂ ಸಾಧ್ಯ. ನಮಸ್ಕಾರ.